ಲಾಸ್ಟ್ ಒಂದು ವಾರದಿಂದ ಕರ್ನಾಟಕ FD ಫುಲ್ ಪವರ್ ಪ್ಲೇ ನೋಡ ಮೊದ್ಲು ಹೋಟೆಲ್ ಮೇಲೆ ದಾಳಿ ಮಾಡಿ ಇಡ್ಲಿ ಮಾಡಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬ್ಯಾನ್ ಮಾಡಿದ್ರು. ಆಮೇಲೆ ಬ್ಯಾನ್ ಮಾಡಿ ಫುಡ್ ಕಲರ್ ಯೂಸ್ ಮಾಡಿದ್ದಕ್ಕೆ ಎಷ್ಟಾಕೊಂದು ಬೇಕರಿ ಒಳಗೆ ಫೈನ್ ಹಾಕಿದ್ರು. ಅದಾದ್ಮೇಲೆ ಬ್ಯಾಳಿ ಒಳಗೆ ಕಲರ್ ಯೂಸ್ ಮಾಡಿದ್ದನ್ನು ಕಂಡು ಹಿಡಿದ್ರು. ಇನ್ನು ಲಾಸ್ಟ್ ಒಂದು ವಾರದಿಂದ ಐಸ್ ಕ್ರೀಮ್ ಮತ್ತು ಕೂಲ್ ಡ್ರಿಂಕ್ಸ್ ರೆಡಿ ಮಾಡೋ ಫ್ಯಾಕ್ಟ್ರಿಗಳಿಗೆ ಬಂದಿರ್ತಾರೆ. ಈ ಫ್ಯಾಕ್ಟ್ರಿ ಒಳಗಿನ ಅವಸ್ಥೆ ನೋಡಿ ಅವರು ಶಾಕ್ ಆಗ್ಯಾರ. ಅವ್ರು ಯಾಕೆ ಶಾಕ್ ಆಗ್ಯಾರ, ಅವ್ರಲ್ಲಿ ಏನಾರ ನೋಡಿದ್ರು ಅನ್ನೋ ವಿಚಾರನ ಈ ವಿಡಿಯೋದಾಗ ಮಾಡೋಣ. ನಾವು ತಿನ್ನೋ ಐಸ್ ಕ್ರೀಮ್ದೊಳಗೆ ಈ FD ಅದವ್ರು ಅಂತ ಅದೇನು ನೋಡಿದ್ರು ಅಂತ ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ. ಕರ್ನಾಟಕದಾಗ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ತಯಾರಿಸೋ ಕಂಪ್ನಿ ಒಳಗೆ ಅರ್ಧಕ್ಕಿಂತ ಹೆಚ್ಚು ಕಂಪ್ನಿಗಳು ಕ್ವಾಲಿಟಿ ಇರ್ಲಾರ್ದ ಪ್ರಾಡಕ್ಟ್ಸ್ ಮಾಡ್ತಾರಂತ. ಇದಷ್ಟ ಅಲ್ಲ, ಅವ್ರು ತಯಾರಿಸೋ ಕಂಡೀಷನ್ ಹೈಜಿನಿಕ್ ಆಗಿಲ್ಲ. ಹಿಂಗೆ ನಾ ಏನು ಹೇಳಕತ್ತಿಲ್ಲ, FD ಅದವ್ರು ರೈಡ್ ಮಾಡಿದಾಗ ಕಂಡು ಹಿಡ್ಕೊಂಡಾರ. ಅವರು ಈ ಐಸ್ ಕ್ರೀಮ್ ಒಳಗೆ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂತೇಳಿ ಡಿಟರ್ಜೆಂಟ್ ಪೌಡರ್ ಅಂದ್ರೆ ಸಾಬೂನ್ ಪುಡಿ ಅಂತ ಪದಾರ್ಥ ಹಾಕಿದ್ದನ್ನು ಅವರು ಕಂಡು ಹಿಡಿದಾರ. ಮತ್ತೆ ಇದನ್ನ ನೋಡಂತೂ ಅವರಿಗೆ ಫುಲ್ ತಲೆ ತಿರುಗಿ ಗಿರ್ಗಿರ್ಬಿಟ್ಟಿದ್ರು. ಇದು ಜಲಿಯನ್ ವಾಲಾ ಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ. ಅದಷ್ಟ ಅಲ್ಲ, ಈ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಬುರುಗ್ ಬಂದಂಗೆ ಬರಲಿ ಅಂತೇಳಿ ಫಾಸ್ಫರಿಕ್ ಆಸಿಡ್ ಯೂಸ್ ಮಾಡಿದ್ದನ್ನ ಅವ್ರು ಕಂಡು ಹಿಡಿದಾರ. ಇದ್ರ ಜೊತೆಗೆ ಅವರು ಬ್ಯಾನ್ ಆಗಿದ್ದ ಫುಡ್ ಕಲರ್ ಯೂಸ್ ಮಾಡ್ಯಾರ ಅನ್ನೋದನ್ನ ಅವ್ರಿಗೆ ಗೊತ್ತಾಗೈತಿ. ಮತ್ತು ಇದು ಹೋಗ್ಲಿ ಬಿಡ್ಲೆ ಅನ್ನಷ್ಟು ಈಸಿ ಅಲ್ಲ, ಯಾಕಂದ್ರೆ ಇವ್ರು ಯೂಸ್ ಮಾಡೋ ಕೆಮಿಕಲ್ಸ್ ಭಾಳ ಡೇಂಜರ್ಸ್. ಫಾಸ್ಫರಿಕ್ ಆಸಿಡ್ ಏನು ಯೂಸ್ ಮಾಡ್ತಾರಲ್ಲ, ಇದು ಬೋನ್ಸ್ನ ಭಾಳ ವೀಕ್ ಮಾಡೋಗೈತೈತಿ. ಇನ್ನು ಐಸ್ ಕ್ರೀಮ್ ತಯಾರಿಸಕ್ಕೆ ಯೂಸ್ ಮಾಡೋ ಹಾಲಿನೊಳಗೆ ಇವರು ಯೂರಿಯಾ ಆ್ಯಡ್ ಮಾಡ್ತಾರೆ. ಮತ್ತು ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗಲಿ ಅಂತ ಹೇಳಿ ಆರ್ಟಿಫಿಷಿಯಲ್ ಸ್ಟಾರ್ಚ್ ಯೂಸ್ ಮಾಡ್ತಾರೆ. ಮತ್ತು ಇವ್ರು ಯೂಸ್ ಮಾಡೋ ಕೆಮಿಕಲ್ಸ್ ಎಷ್ಟು ಡೇಂಜರ್ ಅದಾವ ಅಂತ ಹೇಳಿ ಭಾಳಷ್ಟು ರಿಸರ್ಚ್ಗಳು ಪ್ರೂವ್ ಮಾಡ್ಯಾವ. ಜರ್ನಲ್ ಆಫ್ ಕ್ಲಿನಿಕಲ್ ಎಪಿಡಮಾಲಜಿ ಒಳಗೆ ಪಬ್ಲಿಷ್ ಆದ ಒಂದು ರಿಸರ್ಚ್ ಆರ್ಟಿಕಲ್ ಪ್ರಕಾರ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಆ್ಯಡ್ ಮಾಡೋ ಫಾಸ್ಫರಿಕ್ ಆಸಿಡ್ನಿಂದ ಹೈಪೋಕ್ಯಾಲ್ಸಿಮಿಯಾ ಅಂದ್ರೆ ರಕ್ತದೊಳಗೆ ಕ್ಯಾಲ್ಸಿಯಂ ಲೆವೆಲ್ನ ಕಡಿಮೆ ಮಾಡುವಂತ ಮತ್ತು ಇದರಿಂದ ಓಸ್ಟಿಯೋಪೋರೋಸಿಸ್ ಅಂದ್ರೆ ಬೋನ್ಸ್ ಬಹಳ ವೀಕ್ ಆಗಿಬಿಡುವಂತ ಒಂದು ವಿಚಿತ್ರ ರೋಗನ ಉಂಟು ಮಾಡ್ತಾವಂತ. ಜರ್ನಲ್ ಆಫ್ ಪೀಡಿಯಾಟ್ರಿಕ್ಸ್ ಒಳಗೆ ಬಂದು ಇನ್ನೊಂದು ರಿಸರ್ಚ್ ಪೇಪರ್ ಹೇಳೋದೇನು ಅಂದ್ರೆ ಈ ಬೋನ್ಸ್ ವೀಕ್ ಆಗೋದು ಮಕ್ಕಳೊಳಗೆ ಬಹಳ ಜಾಸ್ತಿ ಆಗುತ್ತಂತ. ಇನ್ನು FD ಆಫೀಷಿಯಲ್ಸ್ಗೆ ಸೇಟ್ ತರಿಸೋ ಇನ್ನೊಂದು ವಿಚಾರ ಅಂದ್ರೆ ಐಸ್ ಕ್ರೀಮ್ ಮತ್ತು ಕೋಲ್ಡ್ ಡ್ರಿಂಕ್ಸ್ ತಯಾರಿಸಕ್ಕೆ ಯೂಸ್ ಮಾಡುವ ಕೊಳಕು ನೀರು ಮತ್ತು ಪರ್ಮಿಷನ್ ಇರಲಾರ್ದಂತ ಫ್ಲೇವರ್ ಏಜೆಂಟ್ ಯೂಸ್ ಮಾಡಿತ್ತು. ಎಕ್ಸಾಂಪಲ್ ಅಂದ್ರೆ ಸೋಡಿಯಂ ಸ್ಯಾಚರಿನ್. ಇದು ಸಕ್ಕರೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ರೇಟ್ ಬೀಳುತ್ತೆ, ಯಾಕಂದ್ರೆ ಇದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಆದ್ರೆ ಈ ಸೋಡಿಯಂ ಸ್ಯಾಚರಿನ್ ನಮ್ಮ ದೇಹ ಸೇರೋದ್ರಿಂದ ಬ್ಲಾಡರ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇದರಿಂದ ನಮ್ಮ ಕರುಳಿನ ಆರೋಗ್ಯನೂ ಹಾಳಾಕೈತಿ ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಂತೂ ಆಗೇ ಹಾಕವು. ಈ FD ಅವರು ಒಟ್ಟು 220 ಔಟ್ಲೆಟ್ಗಳಿಗೆ ರೇಡ್ ಮಾಡಿದ್ರು. ಇದ್ರೊಳಗೆ 97 ಔಟ್ಲೆಟ್ ಒಳಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಆಗಿಲ್ಲ ಅಂತ ಹೇಳಿ 38,000 ರೂಪಾಯಿ ದಂಡ ಹಾಕ್ಯಾರ. ಮತ್ತು ಇದು ಅಲ್ಲಿಗೆ ನಿಂತಿಲ್ಲ. ಅವ್ರು ಇನ್ಸ್ಪೆಕ್ಷನ್ ಮಾಡಿದ 590 ರೆಸ್ಟೋರೆಂಟ್ ಒಳಗೆ 214 ರೆಸ್ಟೋರೆಂಟ್ನಾಗ ಪೆಸ್ಟ್ ಕಂಟ್ರೋಲ್ ಅಂದ್ರೆ ಹುಳ ನಾಶ ಮಾಡಕ್ಕೆ ತಗೊಳ್ಳುವಂಥ ಸ್ಟೆಪ್ಸ್ನ ತಗೊಂಡಿಲ್ಲ. ಮತ್ತು ಹೈಜೀನ್ ಅಂತೂ ಇಲ್ಲಿ ಕೇಳಕ್ಕೆ ಹೋಗಬಾರ್ದು ಅಂತೇಳಿ ಅವ್ರು ಹೇಳ್ಯಾರ. ಇಷ್ಟು ಕ್ಲೀನ್ ಇದ್ದಿದ್ದು ಹೋಟ್ಲಿಗೆ ಅವರು 1,15,000 ರೂಪಾಯಿ ದಂಡ ಹಾಕ್ಯಾರ. ಆದರೂ ಈ FD ಅನ್ನೋರಿಗೆ ನಾವೆಲ್ಲರೂ ಒಂದು ಹೇಳಬೇಕು. ಮತ್ತು ಇದ್ರ ಜೊತೆಗೆ ನಾವೇನು ಮಾಡಬೇಕು, ಆದಷ್ಟು ಈ ಐಸ್ ಕ್ರೀಮ್ ಮೇನ್ಲಿ ಕೋಲ್ಡ್ ಡ್ರಿಂಕ್ಸ್ ಮತ್ತು ಹೋಟೆಲ್ನಾಗ ತಿನ್ನೋದನ್ನು ಕಡಿಮೆ ಮಾಡಬೇಕು. ಇದರಿಂದ ಏನಾಯ್ತಾ, ಈ ಆಸೆಬಲ್ ಕಂಪ್ನಿಯವ್ರಿಗೆ ಸ್ವಲ್ಪ ಬುದ್ಧಿ ಬರ್ತದೆ. ಇನ್ನು ಸ್ವಚ್ಛ ಇಲ್ಲದ ಹೋಟೆಲ್ನಾಗ ಕಾಕ್ರೋಚ್ ಸಿಕ್ತು, ಇಲಿ ಸಿಕ್ತು ಅಂತ ಹೆಡ್ಲೈನ್ ಓದಿರ್ತೀವಿ. ಇನ್ನು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು ಅಂದ್ರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ ವಾಟ್ಸಪ್ನಾಗ ಫಾರ್ವರ್ಡ್ ಮಾಡಿ ಸುಮ್ಮನೆ ಕುಂತು ಬಿಡ್ತೀವಿ. ಆದ್ರೆ ಇಷ್ಟ ಸಾಕಾಗಂಗಿಲ್ಲ. ನಾವು ಹೋಟೆಲ್ ಹೋಗೋದು, ಎಸ್ಪೆಷಲಿ ಕ್ಲೀನ್ ಇಲ್ಲ ಅಂದ್ರೆ ಅಂತ ಹೋಟೆಲ್ಗೆ ಹೋಗೋದನ್ನ ಮೊದಲು ಬಂದ್ ಮಾಡ್ಬೇಕು. ನಾವೆಲ್ಲರೂ ಇಷ್ಟ ಸಣ್ಣ ಸಣ್ಣ ಸ್ಟೆಪ್ಸ್ ತಗೊಂಡ್ರೆ ಈ ಆಸೆಬ್ರು ನನ್ನ ಮಕ್ಕಳು ಕಲಬೆರಕೆ ಮಾಡಿ ಜನರು ನೀನು ಸಹಾಯ ಹೊಡೆಯಕತ್ತಾರಲ್ಲ, ಇವರಿಗೆ ಸರಿ ಬುದ್ಧಿ ಕಲಿಸ್ಬೋದು. ಈ ಸ್ಟೆಪ್ಸ್ ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಯಾವಾಗಲೂ ಹನಿ ಹನಿ ಸೇರಿದ್ರೆ ಹಣ್ಣಂತ. ಒಬ್ಬೊಬ್ಬರ ಹಿಂಗೆ ಐಸ್ ಕ್ರೀಮಿಗೆ, ಕೋಲ್ಡ್ ಡ್ರಿಂಕ್ಸಿಗೆ, ಈ ಸ್ವಚ್ಛ ಇರಲಾರ್ದ ಹೋಟ್ಲಿಗೆ ಹೊಡ್ತಾ ನೋಡ್ಕೊಂತ ಹೋದ್ವಿ ಅಂದ್ರೆ ಇವರು ನಮಗೆ ಬಗ್ಗಬೇಕಾ, ಇವರು ಬುದ್ಧಿ ಕಲಿಯಬೇಕಾ? ನೋಡಮ್ಮ, ಕಲ್ಸಕ್ಕೆ ಟ್ರೈ ಮಾಡಮ್ಮ, ಆವಾಗರ ಇವ್ರು ಸುದ್ದ ಆಗ್ತಾರೆ ನೋಡಮ್ಮ. ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಲಹೆ
ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ.